कृष्ण कृष्ण हरे 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 राम 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 हरे 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 कृष्ण 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 हरे 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 राम. ಹರೇ ಕೃಷ್ಣ. ಇಂದು ನಾವು ಭಗವದ್ಗೀತೆಯನ್ನು ಪ್ರತಿನಿತ್ಯ ಏಕೆ ಓದಬೇಕು ಮತ್ತು ಭಗವದ್ಗೀತೆಯನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದನ್ನು ನೋಡೋಣ. ಭಗವದ್ಗೀತೆಯ ಗೀತಾ ಮಹಾತ್ಮೆಯ 3ನೇ ಶ್ಲೋಕ ಮಲಿನೇ ಮೋಚನಂ ಪುಂಸ ಜಲಸ್ನಾನಂ ದಿನೇ ದಿನೇ ಸಕೃತ್ ಗೀತಾಮೃತ ಸ್ನಾನಂ ಸಂಸಾರ ಮಲನಾಶನಂ. ಅನುವಾದ: ಯಾವ ಮನುಷ್ಯ ಪ್ರತಿನಿತ್ಯ ನೀರಿನಲ್ಲಿ ಸ್ನಾನ ಮಾಡಿ ಅವನ ಮೈಯನ್ನು ಶುದ್ಧಿಗೊಳಿಸುತ್ತಾನೋ, ಆದರೆ ಅವನು ಪವಿತ್ರವಾದ ಭಗವದ್ಗೀತೆ ಗಂಗಾಜಲದಲ್ಲಿ ಒಮ್ಮೆಯಾದರೂ ಸ್ನಾನ ಮಾಡಿದರೆ ಅವನ ಐಹಿಕ ಜೀವನದಲ್ಲಿ ನಡೆದಿರುವ ಎಲ್ಲವೂ ಸಂಪೂರ್ಣವಾಗಿ ಶುದ್ಧಿಗೊಳಿಸುತ್ತದೆ. ಈಗ ನಮಗೆ ಕೃಷ್ಣನು ನಮ್ಮ ದೇಹವನ್ನು ಶುದ್ಧಿಗೊಳಿಸಲು 2 ವಿಧದ ಅಮೃತವನ್ನು ಕೊಟ್ಟಿದ್ದಾನೆ. ಮೊದಲನೆಯದು ಚರಣಾಮೃತ, ಎರಡನೆಯದು ಕಥಾಮೃತ. ಚರಣಾಮೃತ ಎಂದರೆ ದೇವರ ಪಾದದಿಂದ ಹರಿದು ಬಂದ ನೀರನ್ನು ನಾವು ಶುದ್ಧಿಗೊಳಿಸಲು ಉಪಯೋಗಿಸುತ್ತೇವೆ. ಆದರೆ ಗಂಗಾಜಲವನ್ನು ಎಲ್ಲಿ ಹರಿಯುತ್ತಿದೆಯೋ ಅಲ್ಲಿಯೇ ಹೋಗಿ ನಾವು ನಮ್ಮ ದೇಹವನ್ನು ಶುದ್ಧಿಗೊಳಿಸಬೇಕು. ಆದರೆ ಎರಡನೆಯದು ಕಥಾಮೃತ. ಇದನ್ನು ನಾವು ಎಲ್ಲಿ ಬೇಕಾದರೂ ಕರೆದುಕೊಂಡು ಬರಬಹುದು. ಕಥಾಮೃತ ಎಂದರೆ ಕೃಷ್ಣನ ಕತೆ ಅಥವಾ ಕೃಷ್ಣ ಹೇಳಿದ ಕತೆ. ಕೃಷ್ಣನ ಕತೆ ಎಂದರೆ ಶ್ರೀಮದ್ ಭಾಗವತ. ಕೃಷ್ಣ ಹೇಳಿದ ಕತೆ ಎಂದರೆ ಶ್ರೀ ಭಗವದ್ಗೀತೆ. ನಾವು ಪ್ರತಿನಿತ್ಯ ಎರಡನ್ನೂ ಓದಿದರೆ ನಮ್ಮ ಮನಸ್ಸನ್ನು ನಾವು ಸುಲಭವಾಗಿ ಶುದ್ಧಿಗೊಳಿಸಬಹುದು. ಹೀಗೆಯೇ ನಾವು ಜಲದಿಂದ ನಾವು ಶುದ್ಧಿಗೊಳಿಸಬೇಕೆಂದರೆ ಗಂಗಾಜಲದಲ್ಲಿ ಒಮ್ಮೆಯಾದರೂ ಸ್ನಾನ ಮಾಡಿ ಬರಬೇಕು. ಈಗ ನಾವು ಭಗವದ್ಗೀತೆಯನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದನ್ನು ನೋಡೋಣ. ಅರ್ಜುನನು ಕೃಷ್ಣನ ಹತ್ತಿರ ಸಂಪೂರ್ಣವಾಗಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡ. ಹಾಗೆಯೇ ನಾವು ಭಕ್ತಿವೇದಾಂತ ಪ್ರಭುಪಾದವರಿಂದ ನಾವು ಯಥಾರೂಪ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಹರೇ ಕೃಷ್ಣ. ಟುಡೇ ವಿ ಆರ್ ಕಂಡಕ್ಟಿಂಗ್ ಫೈರ್ಲೆಸ್ ಕುಕಿಂಗ್ ಕಾಂಪಿಟೇಷನ್. ಅವಲಕ್ಕಿ, ಬೆಲ್ಲ, ಕಡಲೆಪುರಿ ಮತ್ತು ಜೀರಿಗೆ, ಮೆಣಸು, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಡ್ರೈ ಫ್ರೂಟ್ಸು ಮತ್ತು ಮೊಸರು, ತುಪ್ಪ ಇದೆ, ಏಲಕ್ಕಿ ಪುಡಿ ಇದೆ, ಆಮೇಲೆ ಹಿಂಗಿದೆ, ಕೊತ್ತಂಬರಿ ಕರಿಬೇವಿದೆ, ಶುಂಠಿ ಇದೆ, ಆ್ಯಪಲ್ಸ್ ಇದೆ, ಫ್ರೂಟ್ಸ್ ಇದೆ, ಬನಾನಾ ಇದೆ, ಟೊಮೆಟೊ, ಪೇಪರ್ ಅವಲಕ್ಕಿ ಇದೆ, ಆಮೇಲೆ ವೆಜಿಟೇಬಲ್ಸ್ ಇದೆ, ಲೆಮನು, ಕ್ಯಾರೆಟು, ಶುಗರು, ಬೇಲ್ಪುರಿ ಮಾಡೋದಿದ್ರೆ ಬೇಲ್ಪುರಿ ಇದೆ. ಇಷ್ಟರಲ್ಲಿ ಯಾವ್ದು ಬೇಕೋ ನಿಮಗೆ ಸೆಲೆಕ್ಟ್ ಮಾಡಿಕೊಂಡು ಐಟಮ್ಸು ವೇಸ್ಟ್ ಮಾಡ್ದಿರ ನೀಟಾಗಿ ಮಾಡಬೇಕು. ಎಲ್ಲ ಬಂದು ನಿಮ್ಗೆ ಯಾವ ಐಟಮ್ ಬೇಕೋ ಎಲ್ಲ ತಗೊಳ್ಳಿ. हरे कृष्ण 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 हरे 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 राम 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 हरे हरे. हरे कृष्ण 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 हरे 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 राम 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 हरे हरे. हरे कृष्ण 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 हरे 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 राम राम हरे हरे. हरे कृष्ण 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 हरे 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 राम राम हरे हरे. हरे कृष्ण 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 हरे 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 राम ಇದಕ್ಕೆ ಫಸ್ಟ್ ಮೂಂಗ್ ದಾಲ್ ನಾವು ಸ್ವಲ್ಪ ಇದನ್ನ ವಾಶ್ ಮಾಡಿಬಿಟ್ಟು ನೆನೆಸಿಕೊಂಡಿದ್ವಿ. ಆಮೇಲೆ ಒಬ್ಬೊಬ್ರು ಒಂದೊಂದು ಕೆಲಸ ಡಿವೈಡ್ ಮಾಡಿಕೊಂಡು ಎಲ್ಲ ತರಕಾರಿ, ಸೌತೆಕಾಯಿ, ಕ್ಯಾರೆಟು ಎಲ್ಲ ಚಾಪ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ತೆಂಗಿನಕಾಯಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ವಿ. ಮಿಕ್ಸ್ ಮಾಡಾದ್ಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಬಟರ್ ಮಿಲ್ಕ್
ಇದನ್ನು ಅಷ್ಟೇ ಸ್ವಲ್ಪ mix ಮಾಡ್ಬಿಟ್ಟು. ಮೊಸರು, ಆಮೇಲೆ ನೀರು, ಕೊತ್ತಂಬರಿ, ಕರ್ಬೇವು ಹಾಕಿ, ಶುಂಠಿ, ಇಂಗು, ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿದೀರಿ. ಆಮೇಲೆ ಡೆಕೋರೇಟಿಂಗ್ ಹಳೆ ಕಾಳು ಟೇಸ್ಟ್ ತರೋಣಂತ ಹುಣ್ಸೆಹಣ್ಣು ಸ್ವೀಟ್ ಮಾಡಿದೀವಿ. ಹೆಂಗಂದ್ರೆ ಹುಣ್ಸೆಹಣ್ಣು ತಗೊಂಡಿದ್ವಿ, ಅದಕ್ಕೆ ಸ್ವಲ್ಪ ಬೆಲ್ಲ, ಆಮೇಲೆ ಜೀರಾ, ಆಮೇಲೆ ಪೆಪ್ಪರ್ ಹಾಕ್ಬಿಟ್ಟು ಬನಾನಾ, ಆಪಲ್, ತಿನ್ಬೋದಾ ಹಿಂಗೇನಾ? ಆಮೇಲೆ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ನೆಕ್ಸ್ಟ್ ಏನಾಯ್ತು? ಇದು ಲೆಮನ್ ಜ್ಯೂಸ್, ಆಮೇಲೆ ಫಿನಿಶಿಂಗ್ ಟಚ್ಗೆ ಸ್ವಲ್ಪ ಶುಗರ್ ಮತ್ತೆ ಇದು ಗೋಡಂಬಿ ಮತ್ತೆ ಎಲ್ಲ ಡ್ರೈ ಫ್ರೂಟ್ಸ್ ಇಂದ ಫಿನಿಶಿಂಗ್ ಟಚ್ ಮಾಡಿ. ಫಿನಿಶ್ ಮಾಡಕ್ಕಾಗಿ ಗೋಡಂಬಿ, ಬಾದಾಮಿ ಎಲ್ಲ ಹಾಕಿ garnish ಮಾಡಿ. ಇದು ಅವಲಕ್ಕಿ ಮೊಸರನ್ನ, ಸ್ವಲ್ಪ ಇದು ಗ್ರೇಪ್ಸ್, ಸಾಲ್ಟ್, ದಾಳಂಬ್ರಿ, ಅದಕ್ಕೆ ಟಚಪ್ ಕೊಡಕ್ಕೆ ನಾವು ಕೊತ್ತಂಬರಿ ಮತ್ತೆ ಗೋಡಂಬಿ. ಅವಲಕ್ಕಿನೇ ಇದು. ಅದು ಅವಲಕ್ಕಿ ಮೊಸರು. ಮೂಲಂಗಿ, ಸೌತೆಕಾಯಿ, ಟೊಮೆಟೊ, ಸಾಲ್ಟು, ಪೆಪ್ಪರ್ ಪೌಡ್ರು ಹಾಕ್ಬಿಟ್ಟು ಮಿಕ್ಸ್ ಮಾಡಿದೀವಿ. ಓಕೆ, ಚೆನ್ನಾಗಿದೆ. ಪೆಪ್ಪರ್ ಪೌಡರ್, ತುಪ್ಪ, ಅದಕ್ಕೆ ಐಸ್ ಕ್ರೀಮ್ ಹಾಕಿ ಸಿರ್ ಮಾಡಿದ್ರೆ ಅದು ಬೆಣ್ಣೆ ಆಗುತ್ತೆ. ಆಮೇಲೆ ಅದ್ರ ಮೇಲೆ ಡೆಕೋರೇಷನ್ ಏಲಕ್ಕಿ ಪುಡಿ, ಸ್ವಲ್ಪ ಸಕ್ಕರೆ, ಆಮೇಲೆ ಸಾಲ್ಟು, ಪೆಪ್ಪರು ಮತ್ತೆ ಚಿಲ್ಲಿ ಪೌಡರು. ಡೆಕೋರೇಷನ್ಗೆ ಕ್ಯಾರೆಟ್ ಮತ್ತೆ ಕುಕುಂಬರು, ಆಮೇಲೆ ಟೊಮೆಟೊ, ಆಮೇಲೆ ಸ್ವಲ್ಪ कृष्ण हरे 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 राम 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 हरे 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 कृष्ण 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 हरे हरे राम 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 हरे 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 कृष्ण 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 हरे हरे राम राम राम